ಈ ಪೋಸ್ಟರ್ ಬಗ್ಗೆ ಅನೀಶ್ ಸರ್ ಒಂದು ಎರಡು ಮಾತು ಇರಬೇಕಂತ ಕಾಯ್ತಾ ಇದ್ವಿ. ಯಾಕಂದರೆ ಅನೀಶ್ ಸರ್ ನೋಡಿದ್ರೆ ನಮಗೆ ತುಂಬ ಖುಷಿ ಆಗುತ್ತೆ. ಏನು ಗೊತ್ತಾ, ಅನೀಶ್ ಸರ್ ಬಗ್ಗೆ ತಾನು ಬೆಳೆದು ತನ್ನವ್ರನ್ನ ಬೆಳೆಸೋ ಒಂದು ಗುಣ ಇದೆ ಅಲ್ವಾ. ಸೊ ಅದನ್ನು ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ನಾನು ಅವ್ರ ಜೊತೆ ಒಂದು 2 ವರ್ಷದಿಂದ ಪ್ರಿನ್ಸಿಪಲ್ ಇದ್ದೀನಿ. ಎನಿ ಸಪೋರ್ಟು, ಯಾವುದೇ ಒಂದು ಚಿಕ್ಕ ಮೆಸೇಜ್ ಕೂಡ ಆದರೂ ಹಾಕಿದ್ರು ಕೂಡ ಅವರು ರಿಪ್ಲೈ ಮಾಡ್ತಾರೆ. ಯಾಕಂದರೆ ಒಬ್ಬರನ್ನ ಬೆಳೆಸ್ಬೇಕಂತಂದ ತುಂಬ ಕಷ್ಟಪಡ್ತಾ ಇದ್ದಲ್ಲ, ಅದಕ್ಕೆ ತುಂಬ ಥ್ಯಾಂಕ್ಸ್ ಅನೀಶ್ ಸರ್. ಸೊ ನಿಮ್ಗೆ ಒಳ್ಳೇದಾಗಲಿ, ಇನ್ನೂ ಎತ್ತರಕ್ಕೆ ಬೆಳೀಲಿ, ಹಾಗೆ ಇನ್ನೂ ಬೇರೆಯವ್ರನ್ನು ಕೂಡ ಬೆಳೆಸಲಿ ಅಂತ ಕೇಳ್ಕೊಡ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಆಪರ್ಚುನಿಟಿ ಸರ್. ಸರ್, ಈ ಪೋಸ್ಟರ್ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಅಂತ ನಿಮ್ಮ ಕಡೆಯಿಂದ ಒಂದು ಅನಿಸಿಕೆ ಸರ್? ನನಗೆ ತುಂಬ ಖುಷಿ ಆಯಿತು. ಪ್ರೇಮಕವಿ ಬ್ರದರ್, ಆಲ್ ದ ಬೆಸ್ಟ್. ನಮ್ಮ ಸಪೋರ್ಟ್ ಯಾವಾಗಲೂ ಇರುತ್ತೆ ನಿಮಗೆ. ಅನೀಶ್ ಅವರೇ, ಆದ್ರೆ ನೀವು ಇವಾಗ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀರಾ. ನಾನು ಇವತ್ತು ಅನೀಶ್ ಅವ್ರು ಯೂಶಲಿ ಯಾವುದೇ ಕಾರ್ಯಕ್ರಮದಲ್ಲಾದ್ರೂ ಅವ್ರು ಮಾತಾಡೋದೇ ಇಲ್ಲ. ನೀವು ಮೇ ಬಿ ಇದ್ರಲ್ಲಿ ಒಂದಷ್ಟು ಜನ ಇದ್ರೆ ನೋಡಿರ್ತೀರಾ, ನಾನಂತೂ ನೋಡಿಲ್ಲ. ಇವತ್ತು ಅನೀಶ್ ಅವರು ಈ ಕಾರ್ಯಕ್ರಮದ ಬಗ್ಗೆ, ದಾಸ್ ಇವೆಂಟ್ಸ್ ಪ್ರೊಡಕ್ಷನ್ಸ್ ಬಗ್ಗೆ, ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನ ಆಡ್ತಾರೆ. ನಾನ್ ಸ್ಟಾಪ್ ಆಗಿ ಕೇಳಿಸ್ಕೊಳ್ಳೋಣ. ಮಾತಾಡಿ. ಇವತ್ತು ನೀವು ಅನೀಶ್ ಅವರೇ ಮಾತಾಡಲೇಬೇಕು, ಯಾಕೆಂದ್ರೆ ಪಕ್ಕದಲ್ಲಿ ನಾನಿದ್ದೀನಿ. ತುಂಬಾನೇ ಮಾತಾಡೋ ನಮ್ಮ ಇವರಿದ್ದಾರೆ, ಆಯ್ತಾ? ಆಶಿ ಅವರು, ನಾನು ಮಾತಾಡ್ತೀನಿ, ಅವರು ಮಾತಾಡ್ತಾರೆ. ಮಿಡ್ಲಲ್ಲಿ ನೀವು ಮಾತ್ರ ಯಾವತ್ತೂ ಮಾತಾಡೋರು. ಇವತ್ತು ಮಾತಾಡಿ ಒಂದು ಸ್ವಲ್ಪ. ನನಗೆ ಕನ್ನಡ ಅಷ್ಟು ಮಾತಾಡೋಕೆ ಬರಲ್ಲ, ಬಟ್ ಮಾತಾಡ್ತೀನಿ. ಇವತ್ತು 6 years ಆಯಿತು ನಾನು ಈವೆಂಟ್ ಮಾಡಿ, ಬಟ್ ನಾನು ಯಾವುದೇ ಫಂಕ್ಷನ್ಗೆ ನಾನು ಮಾತಾಡಿಲ್ಲ. ಫಸ್ಟ್ ಟೈಮ್ ಮಾತಾಡ್ತಾ ಇದ್ದೀನಿ. ಏನಕ್ಕಂದರೆ ಇದು ನನ್ನ ಬ್ರದರ್ ಈವೆಂಟ್ ಆ್ಯಂಡ್ ಅವರು ಸೆಕೆಂಡ್ ಈವೆಂಟ್ ಮಾಡ್ತಿರೋದು. ಫಸ್ಟ್ ಫ್ಯಾಷನ್ ಶೋ ಮಾಡಿದರು, ತುಂಬ ಸಕ್ಸಸ್ ಆಯಿತು. ಇವಾಗ ಅವಾರ್ಡ್ ಫಂಕ್ಷನ್ ಮಾಡ್ತಿದ್ದಾರೆ, ಸಕ್ಸಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆಲ್ ದಿ ಬೆಸ್ಟ್ ಬ್ರದರ್. ಓಕೆ, ನನ್ನ ಬ್ರದರ್ ಇವಾಗ ಮಾತಾಡ್ತಾರೆ. ಬೇರೆ ಏನು ಹೇಳಬೇಕು? ತುಂಬಾ ಚಿಕ್ಕದಾಯ್ತು. ಓಕೆ, ಆಶಿ ಅವರು ತುಂಬ ಒಳ್ಳೆಯವರು. ಎಲ್ರಿಗೂ ಸಪೋರ್ಟ್ ಮಾಡಬೇಕು ಆ್ಯಂಡ್ ಎಲ್ರೂ ಬೆಳೆಸ್ಬೇಕು ಅಂತ ಅನ್ಕೊಂಡಿದ್ದಾರೆ. 100% ಎಲ್ರೂ ಬೆಳೆಸ್ತಾರೆ. ಥ್ಯಾಂಕ್ ಯು. ಗೌತಮ್ ನೋಗಮ್. ಆ್ಯಂಡ್ ನಮ್ಮ ಮೂವಿ ಟೀಸರ್ ಕೂಡ ಇವತ್ತು ಲಾಂಚ್ ಆಗ್ತಿದೆ. ಅದರಲ್ಲಿ ನಮ್ಮ ಆರ್ಟಿಸ್ಟ್ಗಳೆಲ್ಲ ಬಂದಿದ್ದಾರೆ ಆ್ಯಂಡ್ ನಮ್ಮ ನ್ಯಾಚುರಲ್ ಸ್ಟಾರ್ ಗೌತಮ್ ಅವರು ಕೂಡ ಬಂದಿದ್ದಾರೆ. ಆ್ಯಂಡ್ ಐ ಆಮ್ ವೇಟಿಂಗ್ ಫಾರ್ ಇಟ್. ಓಕೆ, ಅನೀಶ್ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ ಫಸ್ಟ್ ಆಫ್ ಆಲ್. ಯಾಕೆ ಅಂತಂದ್ರೆ ಪಾಪ ಅವ್ರ ತಮ್ಮನ ಕಾರ್ಯಕ್ರಮ ಅಂತ ಅಟ್ಲೀಸ್ಟ್ ಇಷ್ಟು ಮಾತಾಡಿದ್ದಾರೆ. ಅವರ ಕಾರ್ಯಕ್ರಮದಲ್ಲಿ ನಾನು ಥ್ಯಾಂಕ್ ಯು ಬಿಟ್ಟು ಏನು ಹೇಳಿರೋದು ಕೇಳಿಲ್ಲ. ಇಲ್ಲ ಅಂತಂದ್ರೆ ಏನಾದ್ರು ಒಂದು ಅನೌನ್ಸ್ಮೆಂಟ್ ಕೊಟ್ಬಿಟ್ಟು ಹಂಗೆ ಸೈಡ್ಗೆ ಜಾರ್ಕೊಂಡ್ಬಿಡ್ತಾರೆ. ಇವತ್ತೇ ಫಸ್ಟ್ ಟೈಮ್ ಅನೀಶ್ ಅವ್ರ ಪಾಪ ಇಷ್ಟು ಮಾತಾಡಿರೋದು. ಅದಕ್ಕೆ ಅನೀಶ್ ಅವ್ರಿಗೆ, ಯಾಕಂದ್ರೆ ಅನೀಶ್ ಅವರು ಯಾರೇ ಕಾರ್ಯಕ್ರಮಗಳನ್ನ ಮಾಡಲಿ ಅವ್ರಿಗೆ ಸಪೋರ್ಟ್ ಆಗಿ ಅವ್ರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ. ಅನೀಶ್ ಅವ್ರಿಗೊಂದು ಜೋರಾದ ಚಪ್ಪಾಳೆ ಬರಬೇಕು.